ಹೇಗೆ ಮೇಡಮ್ ಹಾವುಗಳದ್ದು ತಗೊಂಡಾಗ? ಮೇಡಮ್ ಅದು ಒಂದೊಂದು ಪ್ರಾಣಿದು ಒಂದೊಂದು ಪ್ರೊಸೀಜರ್ ಬೇರೆ ಬೇರೆ ಥರ ಇದು ಕಿಂಗ್ ಕೋಬ್ರಾ ಹೆಡ್ ಇದು ಮುಂಚೆ ಆ್ಯಕ್ಚುಲಿ ಇದು ರಾಯಚೂರು ಇಲ್ಲಿದಲ್ಲ, ಇದು ರಾಯಚೂರು ಮ್ಯೂಸಿಯಂ ಬಂದಿದ್ದು. ಓಕೆ ಅದನ್ನ ಪ್ರೊಸೆಸಿಂಗ್ ಮಾಡಿದ್ದು ನಾವು ಮಾಡ್ತಾ ಇರೋದು. ಇದು ಓಕೆ ಟ್ಯಾಕ್ಸಿಡರ್ಮಿ ಕಾನ್ಸೆಪ್ಟ್ ಹೆಂಗ್ ಬಂತು ಅಂತ ಅದ್ರದ್ದು ಎಕ್ಸಾಂಪಲ್ ಇದು. ಒಂದು ಬಾಕ್ಸ್ ತರ ಇರ್ತದೆ, ಇದು ಎರಡು ಸೈಡಲ್ಲಿ. ಒಂದು ಸೈಡ್ ಓಪನ್ ಮಾಡಿರ್ತಾರೆ, ಅದನ್ನ ಓಪನ್ ಮಾಡಿ ಒಳಗಡೆ ಅದಕ್ಕೆ ತೆಗೆದು ಉಲ್ಟಾ ಅಂತ. ಓಕೆ ಆಗ ರಾಜ ಮಹಾರಾಜರೆಲ್ಲ ಬರ್ತಾ ಇದ್ರು ಮೇಡಮ್ ಇಲ್ಲಿ ಮೈಸೂರಿಗೆ. ಆ ಟೈಮಲ್ಲಿ ಈ ಥರ ಫಿಶ್ ಎಲ್ಲ ಹಿಡಿಯೋಕೆ ಹೋಗ್ತಾ ಇದ್ರಲ್ಲ ಒಟ್ಟಿಗೆ. ಒಬ್ಬ ಲೇಡಿನ ಮತ್ತು ಒಬ್ಬ ಜೆಂಟ್ಸ್ನ, ಕೆಲವೊಬ್ಬರು ಸುಮಾರು ಮನುಷ್ಯನೆಲ್ಲ ತಿನ್ಬಿಟ್ಟಿತ್ತು. ಆಗ ಅದು ಸತ್ತೋಯ್ತು. ಹೇಮಾವತಿ ನದಿಯಿಂದ ಏನೋ ತೊಗೊಂಡು ಬಂದಿದ್ರು, ಸತ್ತು. ಅದು ಒಂದು 18 ಅಡಿನೋ 19 ಅಡಿನೋ ಇತ್ತು ಮೇಡಮ್ ಅದು. ಆಮೇಲೆ ಅದನ್ನು ಆಪ್ರೇಷನ್ ಮಾಡುವಾಗ ಅದರದ್ದು ಹೊಟ್ಟೆ ಒಳಗಡೆ ಒಂದು ಚೀಲ ಇರುತ್ತೆ. ಆ ಚೀಲದಲ್ಲಿ ಇವರು ಪ್ರಾಣಿಗಳೆಲ್ಲ ಏನು ತಿಂದಿರುತ್ತಲ್ಲ, ಮಂಚನ್ನೆಲ್ಲ ತಿಂದಿರುತ್ತಲ್ಲ, ಅವ್ರದ್ದು ಕಾಲುಂಗುರ, ಬಳೆ, ಕಡ, ಇದು ಗೋಲ್ಡ್, ಸಿಲ್ವರ್ ಏನೆಲ್ಲ ಇರುತ್ತೆ, ಜ್ಯುವೆಲ್ಲರಿ ಐಟಮ್ ಏನೇನೆಲ್ಲ, ವಾಚು, ಅದೆಲ್ಲ ಸೇರಿ ಅದು ಒಂದು ಪಾಕೆಟ್ ಇರುತ್ತೆ, ಡಸ್ಟ್ಬಿನ್ ಥರ. ಅದಕ್ಕೆ ನೀರು ಕುಡಿಯೋ ರೀತಿನಲ್ಲೂ ಕಾಣುತ್ತೆ, ಅಥವಾ ಏನೋ ಹುಡುಕ್ತಾ ಇದೆಯೇನೋ, ಯಾವುದನ್ನೋ ಪ್ರಾಣಿ ನೋಡ್ತಾ ಇರೋ ರೀತಿನಲ್ಲೂ ಕಾಣುತ್ತೆ. ನಮ್ಗೆ ಎಷ್ಟು ಬುದ್ಧಿ ಇರುತ್ತೆ ಅಷ್ಟು ಬುದ್ಧಿ ಇದಕ್ಕಿರುತ್ತೆ. ಓಕೆ, ಅಷ್ಟು ಇಂಟೆಲಿಜೆಂಟ್. ಹೌದು. ನಾವು ಯಾಕೆ ಕಾಪಾಡ್ಕೋಬೇಕು ಅಂತ ಹೇಳ್ತಾ ಇದ್ದೀನಿ ಅಂದರೆ, ಈಗ ಡೈನೋಸರಸ್ ಇತ್ತು ಅಂತ ಗೊತ್ತು, ಹೆಂಗಿತ್ತು ಅಂತ ಯಾರಿಗೆ ಗೊತ್ತು? ಓಪನ್ ಸ್ಪೇಸ್ ಅಲ್ಲಿ ಅಂತಂದ್ರೆ ಸೂರ್ಯನ ಬೆಳಕು ಬೀಳಂಗೆ ಇಡಬಾರ್ದು, ಡ್ರೈ ಆಗೋಗುತ್ತಲ್ಲ, ಮಳೆನೂ ಬೀಳಂಗಿಲ್ಲ. ಬಟ್ ಈ ತರ ಪೊಸಿಷನ್ ಇಡ್ಬೋದು ಮನೆಯೊಳಗೆ. ನೀವು ಹಾಗಾದ್ರೆ ಅನಿಮಲ್ ಬಿಹೇವಿಯರ್ಸ್ ಬಗ್ಗೆ ನೀವು ಫಸ್ಟ್ ಸ್ಟಡಿ ಮಾಡ್ಕೊಂಡಿರ್ಬೇಕು. ಇಷ್ಟೆಲ್ಲ ಮಾಡಬೇಕು ಅಂತ ಸ್ಟ್ಯಾಂಡಿಂಗ್ ಅಲ್ಲಿ ಕಾಣಿಸುತ್ತೆ, ಸಿಟ್ಟಿಂಗ್ ಅಲ್ಲಿ ಕಾಣಿಸುತ್ತೆ, ಇಲ್ಲಾಂದ್ರೆ ಸಾಧ್ಯನೇ ಆಗಲ್ಲ, ಆಕಾರ ಹೋಗಿ ವಿಕಾರ ಆಗ್ಬಿಟ್ಟಿರುತ್ತೆ. ಅದೇ ಹೇಳಿದ್ನಲ್ಲ ಮೇಡಮ್, ಈಗ ಡಾಕ್ಟರ್ ಅವ್ರು ಹೆಂಗೆ ಅಂದ್ರೆ ಡಾಕ್ಟರ್ ಪ್ರಕಾರ ಮಾಡ್ತಾರೆ. ನಾವು ಅವರೊಬ್ರೆ ಕಲೆಗಾರರು, ಕಲೆ ಹೆಂಗಿರುತ್ತೆ ಅನ್ನೋದ್ರ ಬಗ್ಗೆ ನಾನು ತಿಳ್ಕೊಂಡಿದ್ರೇ ನಮ್ಗೆ ಇದು ಮಾಡೋಕ್ಕಾಗೋದು ಅಲ್ವಾ. ಈಗ ನೀವು ನಗ್ತಾ ಇದ್ದೀರ, ನಿಮ್ಮ ಫೇಸಲ್ಲಿ ನಗು ಬರ್ತಾ ಇದೆ ಅಂದಾಗ ನೀವು ಹೆಂಗೆ ಕಾಣ್ತೀರಾ ಅಂತ ನನ್ನ ಇಮ್ಯಾಜಿನೇಷನಲ್ಲಿ ಇರಬೇಕದು. ಆಗ ಆ ಪ್ರಾಣಿನ ನಾನು ಮಾಡೋಕ್ಕೆ ಸಾಧ್ಯ ಆಗುತ್ತೆ. ಹಾಗಾದ್ರೆ ನೀವು ಪರ್ಟಿಕ್ಯುಲರ್ ಆಗಿ ಅದೇ ಪ್ಲೇಸಿಗೆ ಹೋಗಿ ಟ್ರಾವೆಲ್ ಮಾಡ್ಕೊಂಡು ತುಂಬಾ ದಿನಗಳ ಮನೆ ಬಿಟ್ಟು ಹೋಗ್ಬೇಕು. ಪ್ರಾಣಿಗಳಿಗೂ ತುಂಬಾ ಖುಷಿಯಾಗಿರ್ತದೆ. ನಾವು ಪ್ರಾಣಿಗಳು ಅಂದ್ಬಿಡ್ತೀವಿ ಅಷ್ಟೇ. ಪ್ರಾಣಿಗಳಲ್ಲಿ ಖುಷಿ ಪಡೋಂಥದ್ದು ಇರುತ್ತೆ, ಅದಕ್ಕೂ ಫೀಲ್ ಇರುತ್ತೆ, ಅದಕ್ಕೂ ಬೇಜಾರಿರುತ್ತೆ, ಅದಕ್ಕೂ ಅದು ನಮ್ಗೆ ಹೆಂಗಿರುತ್ತೆ ಹಂಗೆಲ್ಲ ಇರುತ್ತೆ. ಬಟ್ ಅದು ನಮಗೆ ಗೊತ್ತಾಗಲ್ಲ ಅಷ್ಟೇ. ನೀವು ಅದನ್ನು ಗಾಢವಾದಾಗ ಯಾವಾಗ ಪ್ರಾಣಿ ಹತ್ರ ಇರ್ತೀರಾ ನಿಮ್ಗೆ ಆ ಅನುಭವ ಆಗುತ್ತೆ, ಆವಾಗ ನಿಮಗೆ ಗೊತ್ತಾಗುತ್ತೆ. ಅಲ್ಲಿವರೆಗೂ ನಮಗೂ ಅದು ಅರ್ಥ ಆಗಲ್ಲ. ನಾವು ಹೊರಗಡೆ ಹೋದಾಗ ಬಲ್ಕಲ್ಲಿ ಮಾಡ್ತೀವಿ, ಕೆಲವೊಂದು ಕ್ಲಬ್ಬಲ್ಲಿ, ಪ್ಯಾಲೇಸಲ್ಲಿ ಬಲ್ಕಲ್ಲಿ ಮಾಡ್ತೀವಲ್ಲ, ಒಟ್ಟಿಗೆ ಒಂದು 20-30 ಸ್ಟಫ್ನ ಒಂದೇ ಕಡೆ ಹಾಕೊಂಡು ಮಾಡಿದಾಗ ನಮಗೆ ಅಷ್ಟು ಕೆಲಸ ಗೊತ್ತಾಗಲ್ಲ. ಅಂದರೆ ಎಲ್ಲ ಒಂದೇ ಪ್ರೊಸೆಸಿಂಗ್ ಒಂದೇ ಇರ್ತದೆ ಅದಕ್ಕೆಲ್ಲದಕ್ಕೆ. ನಮಗೆ ವಾಷಿಂಗು, ರಿಮೂವಿಂಗ್ ಡಸ್ಟು, ಕೆಮಿಕಲ್ ಟ್ರೀಟ್ಮೆಂಟು, ಕೆಮಿಕಲ್ ವಾಶು ಎಲ್ಲ ಒಂದೇ ಥರ ಇರ್ತದೆ. ಒಂದು ಸ್ವರಲ್ಲಿ ಒಂದೇ ಸರಿ ವಾಷಿಂಗ್ ಸ್ಟಾರ್ಟ್ ಮಾಡ್ತೀವಿ, ಒಂದೇ ಸಲ ಕೆಮಿಕಲ್ ಕ್ಲೀನ್ ಮಾಡ್ತಾ ಇರ್ತೀವಿ. ಸಿಂಗಲ್ ಮಾಡೋತ್ತಿಗೆ ಪ್ರೊಸೆಸಿಂಗ್ ನಮಗೆ ಆಗ ಪಕ್ಕ ಗೊತ್ತಾಗೋದು ಒಂದಕ್ಕೆ ಇಷ್ಟು ಹಿಡಿತದೆ ಅಂತ. ಅದೇ ನಿಮ್ಗೆ ಹೇಳಿ ಎಕ್ಸಾಂಪಲ್ ಕೊಟ್ಟಿದ್ದು. ಒಂದು ಲಯನ್ ಮಾಡೋತ್ತಿಗೆ ಆಲ್ಮೋಸ್ಟ್ 10 ಡೇಸ್ ರೆಸ್ಟೋರೇಷನ್ ಮಾಡೋಕ್ಕೆ ನಾವು ಹೇಳ್ತಿರೋದು. ಲಯನ್ನು ಫುಲ್ಲು ಪ್ರೊಡಕ್ಷನ್ ಮಾಡೋಕ್ಕಲ್ಲ, ಸ್ಟಫ್ ಮಾಡೋಕ್ಕಲ್ಲ, ರೆಸ್ಟೋರೇಷನ್ ಮಾಡೋಕ್ಕೆ ಅಷ್ಟು ಹಿಡಿತದೆ ಪ್ರೊಸೆಸಿಂಗ್. ಇದನ್ನೆಲ್ಲ ಓಪನ್ ಸ್ಪೇಸಲ್ಲೆಲ್ಲ ಇಡೋಕ್ಕಾಗಲ್ವಾ ಮೇಡಮ್? ಆ್ಯಕ್ಚುಲಿ ಓಪನ್ ಪ್ಲೇಸಲ್ಲಿ ಇಟ್ಟರೆ ಒಳ್ಳೇದು. ಅವಾಗ ನಾವು ಅದನ್ನು ಕ್ಲೀನ್ಗೇನೆಲ್ಲ ಮಾಡಿ ರೆಡಿ ಇಟ್ಕೋಬೇಕು. ನಾವು ನೀಟಾಗಿ ಇಟ್ಕೊಂಡಷ್ಟು ನೀಟಾಗಿರುತ್ತೆ ಮೇಡಮ್. ಓಕೆ, ಇವಾಗ ಸನ್ ಲೈಟ್ ಬೀಳ್ದಿಗೆ ಏನಾದ್ರು ಎಫೆಕ್ಟ್ ಆ ಥರ ಎಲ್ಲ ಏನೂ ಇರಲ್ಲ ಮೇಡಮ್. ಓಕೆ, ಮಳೆ ವೆದರ್ ನಿಮಗೆ ಸ್ವಲ್ಪ ನಿಮಗೆ ಕೋಲ್ಡ್, ತುಂಬ ಕೋಲ್ಡ್ ಇರೋ ಕಡೆ ಓಪನ್ ಸ್ಪೇಸಲ್ಲಿ ಅಂತಂದರೆ ಸೂರ್ಯನ ಬೆಳಕು ಬೀಳಂಗೆ ಇಡಬಾರ್ದು, ಡ್ರೈ ಆಗೋಗುತ್ತಲ್ಲ, ಮಳೆನೂ ಬೀಳಂಗಿಲ್ಲ. ಬಟ್ ಈ ಥರ ಪೊಸಿಷನ್ ಇಡ್ಬೋದು ಮನೆಯೊಳಗೆ. ಮನೆಯೊಳಗೆ ಓಪನ್ ಇಡ್ಬೋದು, ವಿತೌಟ್ ಶೋಕೇಸ್ ಇಡ್ಬೋದು, ಹಂಗೆ ವಿತೌಟ್ ಬಾಕ್ಸ್ ಇಡ್ಬೋದು ಮನೆಯೊಳಗೆ. ಬೇಡವೇನೇ ಬೇಡ ನಮ್ಮ ಪ್ರಕಾರ. ಅಂದ್ರೆ ಮ್ಯೂಸಿಯಂ ಇದೆಯಲ್ಲ, ಅದಕ್ಕೆ ಪ್ರೊಟೆಕ್ಟ್ ಆಗಿರ್ಬೇಕು, ಬಂದವರೆಲ್ಲ ಹೋಗ್ತಾರೆ. ಮೇಲೆ ಅವಶ್ಯಕತೆ ಇಲ್ಲ, ಮೇಲೆ ಬಿಟ್ಟರೆ ಇದು ಗಾಳಿ ಆಡಂಗಿರುತ್ತೆ. ಬಟ್ ಇಲ್ಲಾಂದ್ರೆ ಏನಾಗುತ್ತೆ ಅಂದ್ರೆ ಸ್ಕಿನ್ ಎಲ್ಲ ಅಲ್ಲಲ್ಲೇ ಕಟ್ ಆಗ್ತಾ ಇರುತ್ತೆ ಮೇಡಮ್, ಗೊತ್ತೇ ಆಗಲ್ಲ. ಅದಕ್ಕೂ ಗಾಳಿ ಬೇಕಾ? ಖಂಡಿತ. ಈಗ ನಮ್ಗೆ ಹೆಂಗ್ ಬೇಕು? ನಮಗೆ ಬೇಕು, ನಮಗೆ ಜೀವ ಇದೆ ಬೇಕು. ಈಗ ಸ್ಕಿನ್ ನಾವು ಮಾಡಿರ್ತೀವಲ್ವಾ, ಹಾರ್ಡ್ ಆದ್ರೆ ಏನ್ ಮಾಡ್ತೀರಾ? ಹಂಗೆ ಬಿಟ್ಕೊಂಡ್ಬಿಡುತ್ತೆ, ಹಾರ್ಡಾಗಿ ಕಟ್ ಆಗುತ್ತೆ ಅದಕ್ಕೆ. ಹಂಗೆ ಹಾರ್ಡ್ ಆದಾಗ ಬಿಟ್ಕೊಂಡ್ಬಿಡುತ್ತೆ ಸ್ಕಿನ್. ಅದಕ್ಕೋಸ್ಕರ ಅದಕ್ಕೆ ಸ್ವಲ್ಪ ಗಾಳಿ ಆಡಂಗಿದ್ದಾಗ ತುಂಬ ಒಳ್ಳೆಯದು. ಈಗ ನೋಡಿ, ಇಲ್ಲಿ ಕೂತಿರೋ ಪೊಸಿಷನಲ್ಲಿ ಇದೆ, ಯಾವುದೋ ಒಂದು ಪ್ರಾಣಿನ ನೋಡ್ತಾ ಇದೆಯೋ, ಆಯ್ತಾ? ಇದನ್ನ ನೋಡ್ತಾ ಇದೆ. ಈಗ ಯಾವ ಕಡೆ ನೋಡ್ತಾ ಇದೆ ನೋಡಿ, ಅದು ನೋಡಿ, ಅಲ್ಲೇನೋ ನೀರು ಕುಡಿಯೋ ರೀತಿನಲ್ಲೂ ಕಾಣುತ್ತೆ, ಅಥವಾ ಏನೋ ಹುಡುಕ್ತಾ ಇದೆಯೇನೋ, ಯಾವುದನ್ನೋ ಪ್ರಾಣಿ ನೋಡ್ತಾ ಇರೋ ರೀತಿನಲ್ಲೂ ಕಾಣುತ್ತೆ. ಲೆಪರ್ಡ್ ಕ್ಯಾಟ್ ಈಸ್ ಪ್ಲಾನಿಂಗ್ ಫಾರ್ ಹಂಟಿಂಗ್ ಸಮಥಿಂಗ್. ಅದು ಯಾವ್ದಾದ್ರು ಪ್ರಾಣಿನ ಕಾಯ್ತಾ ಇರೋದು.
ಕ್ಯಾಚ್ ಮಾಡ್ಬೋದು ಅನ್ನೋ ಪೊಸಿಷನಲ್ಲಿ ಇಟ್ಟು. ಓಕೆ, ಎಷ್ಟು ವರ್ಷ ಪ್ರೊಟೆಕ್ಟ್ ಮಾಡ್ಬೋದು? ಒಂದ್ಸಲ ನೀವು ರೆಡಿ ಮಾಡ್ತೀರಾ ಅಂತ ಹೇಳಿದ್ರೆ, ರೆಸ್ಟೋರೇಷನ್ ಮಾಡಿದ್ರೆ, ಇನ್ನೊಂದ್ಸಲ ಅದು ಕೆಮಿಕಲ್ ಪಿಗಂಟ ಎಷ್ಟು ಪೀರಿಯಡ್ ಬರುತ್ತೆ? ಮೇಡಮ್ ನೋಡಿ, 1-2 ವರ್ಷ 1 ವರ್ಷ ಅದು ಪ್ರಾಣಿ ಮೇಲೆ ಯಾಕೆ ಡಿಪೆಂಡ್ ಆಗುತ್ತೆ ಅಂದರೆ, ಈಗ 100 ವರ್ಷ 150 ವರ್ಷ ದಾಟ್ಬಿಟ್ಟಿರುತ್ತೆ, ಒಂದ್ಸಲ ರೆಸ್ಟೋರ್ ಮಾಡಿರಲ್ಲ. ಆಗ ಅದನ್ನು ಪ್ರತಿ ವರ್ಷ ಮಾಡಿಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ. ಅಕಸ್ಮಾತ್ ನೀವು ವರ್ಷದಲ್ಲೂ 1 ವರ್ಷ 2 ವರ್ಷದಲ್ಲೂ ಮಾಡಿಸ್ತಾ ಇದ್ದೀರಾ, ತೊಂದರೆ ಇಲ್ಲ, ನಿಮಗೆ ಚೆನ್ನಾಗದು ಇಟ್ಕೊಬೋದು. ಓಕೆ, ಇಲ್ಲ ಅಂತಂದ್ರೆ ಏನಾಗ್ಬಿಡುತ್ತೆ ಅಂದರೆ ಹಾಳಾಗ್ಬಿಡುತ್ತೆ. ಪ್ರತಿ 1 ವರ್ಷಕ್ಕೆ ಒಂದ್ಸಲ ಮಾಡಿಸಿದ್ರೆ ಬೆಸ್ಟ್, ಬೆಟರ್, ತುಂಬಾ ಚೆನ್ನಾಗಿ ಅಂದ್ರೆ ಆಗ್ತಾ ಇರುತ್ತೆ. ಕೆಮಿಕಲ್ ಟ್ರೀಟ್ಮೆಂಟ್ ಹ್ಯಾಸ್ ಟು ಬಿ ಕ್ಯಾರಿಡ್ ಒನ್ಸ್ ಎ ಇಯರ್. ಅದು ಅಷ್ಟೇ, ಅದು ತಿಳ್ಕೊಬೇಕು. ಯಾರ್ಯಾರ ಮನೇಲಿ ಸ್ಟಫ್ಸ್ ಇಟ್ಟಿದ್ದೀರಾ ಅವ್ರಿಗೆ ಹೇಳ್ತಾರೆ ನಾನು, ಕೆಮಿಕಲ್ ಟ್ರೀಟ್ಮೆಂಟ್ ಹ್ಯಾಸ್ ಟು ಬಿ ಕ್ಯಾರಿಡ್ ಒನ್ಸ್ ಎ ಇಯರ್. ರೆಸ್ಟೋರೇಷನ್ ಲೈಫ್ ಒಂದೇ ಸಲ ಮಾಡಿಬಿಡ್ತೀವಿ ನಾವು. ಈಗ ಪ್ರೊಡಕ್ಷನ್ ಆಗಿ ವ್ಯಾನಿಂಗಿನಿಂದ ಬಂದ್ಬಿಡ್ತದೆ. ಪ್ರೊಡಕ್ಷನ್ ಆಗಿ ಕೆಲವರು ಮನೇಲಿ ಕ್ಲಬ್ಬಲ್ಲಿ ಪ್ಯಾಲೇಸಲ್ಲೆಲ್ಲ ಇಟ್ಟಿರ್ತೀರ, ಆಲ್ಮೋಸ್ಟ್ ಅದನ್ನ ಮುಟ್ಟೋಕ್ಕೆ ಹೋಗಿರೋಕ್ಕಿಲ್ಲ, ಅದ್ರ ಮೇಲೆ ಅದನ್ನ ನೋಡೋಕೆ ಹೋಗಿ ಎಲ್ಲ ಬಂದು ನೋಡ್ತಾರೆ ಮಾಡ್ತಾರೆ. ನಾವು ಅದನ್ನ ಕೈಗೆ ರೆಸ್ಟೋರೇಷನ್ ಕರೆದಾಗ ಹೋಗ್ಕೊಂಡ್ರೆ ಫುಲ್ ಡ್ಯಾಮೇಜ್ ಆಗೋಗಿರ್ತದೆ. ಅದಕ್ಕೆ ಹೇಳೋದು, ಇಯರ್ಲಿ ಒಂದು ಕೆಮಿಕಲ್ ಟ್ರೀಟ್ಮೆಂಟ್ ಮಾಡ್ತಾ ಇದ್ದರೆ ಚೆನ್ನಾಗಿ ಸರ್ವೇ ಆಗುತ್ತೆ, ಇಡ್ಬೋದು ಅದನ್ನ ಅಂತ. ರೆಸ್ಟೋರೇಷನ್ ಚೆನ್ನಾಗಿ ಮಾಡ್ಬೋದು. ಇವಾಗ ರೀಸೆಂಟಾಗಿ ಎಲ್ಲಿ ಮಾಡಿದ್ರಾ, ಇಲ್ಲ ಹೋಗಿದ್ದು? ರೀಸನ್ ಇದು ನೋಡಿ ಮೇಡಮ್, ಈ ಥರ ಫಿಶ್ ನಿಮ್ಗೆ ಹೇಳಿದ್ನಲ್ಲ, ಈ ಥರ ಫಿಶ್ಗಳನ್ನು ಅವಾಗ ಹಿಡಿತಾ ಇದ್ದಿದ್ದು, ಅವಾಗ ಮಾಡ್ತಾ ಇದ್ದಿದ್ದು. ಓಕೆ, ಆಗ ರಾಜ ಮಹಾರಾಜರೆಲ್ಲ ಬರ್ತಾ ಇದ್ರು ಮೇಡಮ್ ಇಲ್ಲಿ ಮೈಸೂರಿಗೆ. ಆ ಟೈಮಲ್ಲಿ ಈ ಥರ ಫಿಶ್ ಎಲ್ಲ ಹಿಡಿಯೋಕೆ ಹೋಗ್ತಾ ಇದ್ರಲ್ಲ, ಒಟ್ಟಿಗೆ ಹೋಗ್ತಾರೆ. ಅವಾಗ ಹಿಡಿದಿರೋಂಥ ಫಿಶ್ಗಳೆಲ್ಲ ಹಿಂಗೆ ಇದು ಕಬಿನಿದು ಕಬಿನಿಲಿ ಹಿಡಿದಿರೋದು ಅದೆಲ್ಲ. ಓಕೆ, ಫೋಟೋಸ್ ಎಲ್ಲ ಇವಾಗ ಇಟ್ಕೊಂಡಿದ್ರಲ್ಲ, ಕೆಲವೊಂದು ಇಟ್ಕೊಂಡಿದ್ದಾರೆ, ಕೆಲವೊಂದು ಇಲ್ಲ. ಓಕೆ, ಇದನ್ನೇ ಇವಾಗ ರೇರ್ ನಾವು ಕಾಪಾಡ್ಕೋಬೇಕಾಗಿದೆ, ಇರೋದನ್ನ ನಾವು ಕಾಪಾಡ್ಕೋಬೇಕು ಅಷ್ಟೇ. ನಾವು ಯಾಕೆ ಕಾಪಾಡ್ಕೋಬೇಕು ಅಂತ ಹೇಳ್ತಾ ಇದ್ದೀನಿ ಅಂದರೆ, ಈಗ ಡೈನೋಸರಸ್ ಇತ್ತು ಅಂತ ಗೊತ್ತು, ಹೆಂಗಿತ್ತು ಅಂತ ಯಾರಿಗೆ ಗೊತ್ತು ಅಲ್ವಾ? ಬೋನ್ ಇತ್ತು, ಆ ಬೋನ್ ತಗೊಂಡು ಬಂದು ಜೋಡಿಸಿದ್ದಾರೆ, ಜೋಡಿಸಿದಾಗ ಈ ರೀತಿ ಇತ್ತು ಅಂತ ಹೇಳ್ಬೋದು ಅಷ್ಟೇ. ಹಿಂಗೆ ಇತ್ತು ಅಂತ ಯಾರು ಹೇಳೋಕ್ಕಾಗತ್ತೆ? ಅದೇ ನಮ್ಮ ಟ್ಯಾಕ್ಸಿಡರ್ಮಿ ಇದ್ದಿದ್ರಿಂದ ಟೈಗರ್ ಹಿಂಗಿತ್ತು ನೋಡಿ, ಇದೇ ಟೈಗರು ಅಂತ ನೀವು ತೋರಿಸ್ತೀರಾ, ಹೌದು ಅಲ್ವಾ ಮೇಡಮ್? ಅದರಿಂದ ಈಗ ಏನು ಹಳೆದನ್ನ ಮಾಡಿದ್ದಾರೆ ಇದೆ, ಅದನ್ನ ಉಳಿಸ್ಕೊಳ್ಳಿ ಸಾಕು. ಇದು ಜಸ್ಟ್ ಇದೊಂದು ಸ್ಟ್ರಕ್ಚರ್ ಮಾಡಿಟ್ಟಿರೋದು ಬೈ ಸಿಮೆಂಟ್ ಸಮಥಿಂಗ್ ಅದು ಇದೇನು ಹಾಕಿ ಮಾಡಿದ್ದಾರೆ, ಗೊತ್ತಾಗಲಿ ಅಂತ. ಹೌದೌದು, ಹಿಂಗೆ ಬಂದ ಹೆಂಗಾದ ಅಂತ. ಮಂಗನಿಂದ ಮಾನವ. ನಿಮಗೆ ಇವ್ರು ಹೇಳಿದ್ರಲ್ಲ ಇವಾಗ, ಆವಾಗ ನಮಗೆ ಬಟ್ಟೆ ಗಿಟ್ಟೆ ಏನು ಆಗ್ತಾ ಇರಲಿಲ್ಲ, ಚರ್ಮ ಮಾಡ್ತಾ ಇದ್ರು ಆಗಲೇ ಟ್ಯಾಕ್ಸಿಡರ್ಮಿ ಅನ್ನೋದಕ್ಕೆ ಇದೆ ಒಂದು ಉದಾಹರಣೆ. ಚರ್ಮನ ತೆಗೆದು ಅವ್ರು ಬಟ್ಟೆ ಥರ ಉಪಯೋಗಿಸ್ತಾ ಇದ್ರು. ಇಲ್ಲಿ ಮೊದಲು ನಾನು ಫಸ್ಟ್ ಒಂದು ಹೇಳಿದ್ದೆ ನಿಮಗೆ, ಟ್ಯಾಕ್ಸಿಡರ್ಮಿ ಕಾನ್ಸೆಪ್ಟ್ ಹೆಂಗ್ ಬಂತು ಅಂತ. ಅದ್ರದ್ದು ಎಕ್ಸಾಂಪಲ್ ಇದು. ಯಾವುದೊಂದು ಕಾಡು ಕುರಿಯನ್ನು ಹೊಡೆದಿದ್ದಾರೆ ಅಲ್ಲಿ, ಅದ್ರ ಸ್ಕಿನ್ ಔಟ್ ಮಾಡ್ಬಿಟ್ಟು ಅದನ್ನ ಅವರು ಬಟ್ಟೆಯಾಗಿ ಯೂಸ್ ಮಾಡ್ತಾರೆ. ಗೊತ್ತಲ್ಲ ಅದು, ಆಲ್ಮೋಸ್ಟ್ ಎಲ್ಲ ಓದಿದ್ದೀವಿ ನಾವು. ಅಲ್ಲಿಂದನೇ ಬಂದಿದೆ ಅದು. ಆ್ಯಕ್ಚುಲಿ ಏನ್ಷಿಯಂಟ್ ಕೆಮಿಕಲ್ಸ್ ಎಲ್ಲ ಆಲ್ಮೋಸ್ಟ್ ಗೊತ್ತಾ ನಿಮಗೆ? ಇದೆಲ್ಲ ಆಲ್ಮೋಸ್ಟ್ ಬಂದಿರೋದು ನಿಮಗೆ ಇದರಿಂದ ಬಂದಿರ್ತದೆ, ಪಿರಮಿಡ್ಸಿಂದ ಕಾನ್ಸೆಪ್ಟು. ಟ್ಯಾಕ್ಸಿಡರ್ಮಿ ಕಾನ್ಸೆಪ್ಟೇ ಬಂದಿರೋ ಪಿರಮಿಡ್ಸಿಂದ. ಪಿರಮಿಡ್ಸ್ ಅಲ್ಲಿ ಎಲ್ಲ ಮನುಷ್ಯನ ಈಜಿಪ್ಟ್ ನಾಗರಿಕತೆಯಲ್ಲಿ ಅಲ್ಲೇ ಬಂದಿದೆ. ಕೆಮಿಕಲ್ ಹಾಕ್ಬಿಟ್ಟು ಪ್ರಿಸರ್ವ್ ಮಾಡ್ತೀವಿ ನಮ್ಮ ದೇಹ, ನನ್ನ ಬಾಡಿನೇ. ಅದೇ ಪ್ರಾಸೆಸ್ ಇದಕ್ಕೆ ಬಂದಿರೋದು, ವೈಲ್ಡ್ ಲೈಫ್ಗೆ. ಅದೇ ಪ್ರಾಸೆಸ್ ವೈಲ್ಡ್ ಲೈಫ್ ಅಲ್ಲೇ ಬಂದಿರೋದು. ಸೇಮ್ ಅದನ್ನೇ ಕಂಟಿನ್ಯೂ ಮಾಡಿರೋ ವೈಲ್ಡ್ ಲೈಫ್ ಸ್ಟಫ್ ಅಲ್ಲಿ ಕೆಮಿಕಲ್ ಪ್ರಾಸೆಸ್. ಅವ್ರು ಏನಕ್ಕೆ ಅವ್ರು ಪ್ರೋಸೆಸಿಂಗ್ ಮಾಡಿದ್ದೇನೆ, ಈಗ ಆ ಪ್ರೋಸೆಸಿಂಗ್ ಅಲ್ಲಿ ನೀವು ಈಗ ಪ್ರಾಣಿಗಳನ್ನ ನೋಡಕ್ಕೆ ಸಾಧ್ಯ ಆಗ್ತದೆ. ಅಲ್ಲಿಂದ ಕಾನ್ಸೆಪ್ಟ್ ಬಂದಿದ್ದು ಇದೆಲ್ಲ ಮೇಡಮ್. ಆವಾಗಿನ ಕಾಲದಲ್ಲಿ ನಮ್ಗೆ ಈ ಚಾಕು ಚೂರಿ ಏನು ಇರಲಿಲ್ಲ. ಅವಾಗ ಏನ್ ಮಾಡ್ತಿದ್ರು ಅಂದ್ರೆ, ಪ್ರಾಣಿಗಳ ಮೂಳೆನಲ್ಲಿ ಮಾಡ್ತಾ ಇದ್ರು ಆಯುಧಗಳನ್ನ ಮಾಡ್ಕೊಂಡು. ನೋಡಿ, ಆ ಥರ ಪ್ರಾಣಿಗಳನ್ನ ಹೊಡೆದು ಕಾಡಲ್ಲಿ ಅದನ್ನ ಚರ್ಮಗಳನ್ನೆಲ್ಲ ತೆಗೆದು ಅವ್ರು ಬಟ್ಟೆ ರೂಪದಲ್ಲಿ ಧರಿಸಂಗೆ ಮಾಡ್ಕೊಳ್ತಾ ಇದ್ರು. ಪ್ರಾಣಿಗಳ ತೊಗಟೆಗಳನ್ನ ಬಟ್ಟೆ ರೀತಿಯಾಗಿ ಯೂಸ್ ಮಾಡಿ ಅದೇನೆ ಆ ಪ್ರೊಸೆಸಿಂಗ್ ಏನೇ ಇವಾಗ ಬಂದು ಬೆಳೆದ ನಮ್ಗೆಲ್ಲ ಚೇಂಜ್ ಆಯ್ತಲ್ಲ. ಚೇಂಜ್ ಆದ್ಮೇಲೆ ಇವಾಗ ಸ್ವಲ್ಪ ತುಂಬಾನೇ ಇವಾಗ್ಲೂ ಕೂಡ ಪ್ರಾಣಿಗಳ ಕಲರ್ನೇ ನಾವು ವೇರ್ ಮಾಡ್ತೀವಿ. ಟಿ ಶರ್ಟ್ ಆಗಿರ್ಬೋದು, ಬೇರೆ ಬೇರೆ ಸ್ಯಾರೀಸ್ ಆಗಿರ್ಬೋದು, ಎಷ್ಟು ವೆರೈಟಿ ಡಿಸೈನ್ ಎಲ್ಲ ಮಾಡ್ಕೊಳ್ತೀವಿ. ಇಲ್ಲಿ ಬೇರೆ ಇದೆ ಅನಿಮಲ್ಸ್ ಡೆ, ಟ್ಯಾಕ್ಸಿಡರ್ಮಿ. ಹೌದೌದು, ಕಿಂಗ್ ಕೋಬ್ರಾ, ಕಾಳಿಂಗ ಸರ್ಪ. ಓಕೆ, ಇದನ್ನು ರೆಸ್ಟೋರೇಷನ್ ಹೌದು. ಓಕೆ, ಹೇಗೆ ಮೇಡಮ್ ಅವುಗಳದ್ದು ತಗೊಂಡಾಗ? ಮೇಡಮ್, ಅದು ಒಂದೊಂದು ಪ್ರಾಣಿದು ಒಂದೊಂದು ಪ್ರೊಸೀಜರ್ ಬೇರೆ ಬೇರೆ ಥರ ಇರುತ್ತೆ ಮೇಡಮ್. ಯಾವುದೇ ಬೇರೆ ಥರ ಇರುತ್ತೆ. ಹಾವು ಹೆಂಗೆ ಅಂತ ಹೇಳಿದ್ರೆ ಅದು ಹಿಂಗೆ ಹೋಗುತ್ತಲ್ಲ, ಟ್ವಿಸ್ಟ್
ಹೌದು. ಆಗುತ್ತೆ. ಪ್ರಾಣಿಗಳದ್ದು ಹಂಗೆ ಬರಲ್ಲ, ಸ್ಟ್ರೆಚಬಲ್ ಆಗಿರುತ್ತೆ. ಆವಾಗ ಇದನ್ನು ಪ್ರೊಸೀಜರೇ ಬೇರೆ ಇರುತ್ತೆ, ಇದಕ್ಕೆ ಕಟ್ ಮಾಡೋ ರೀತಿನೇ ಬೇರೆ ಇರುತ್ತೆ. ಅದನ್ನು ತೆಗೆದು ಆ ಥರ ಮೋಲ್ಡ್ ಮಾಡಿ ನಾವು ಅದನ್ನು ಸ್ಟಿಫಾಗಿ ಹಂಗೇನೆ ಕೂರಿಸಿರ್ತೀವಿ. ಓಕೆ. ನೀವು ಈ ತರ ಕಳಿಂಗ ಸರ್ಪದ್ ಮಾಡಿದ್ರಾ ಬೇರೆ ಮ್ಯೂಸಿಯಂ? ತೋರಿಸ್ತೀನಿ ಇಲ್ಲಿಗೆ. ಎಲ್ಲಿ ಮೇಡಮ್? ಇದ್ರಲ್ಲಿ ರಾಯಚೂರಲ್ಲಿ ಮಾಡಿದ್ದೀನಿ. ಓಕೆ. ಎಷ್ಟು ದಿನ ಹಿಡಿತು ಆವಿಂದ? ಅದು ಒಂದು 4 days ಆಯಿತು. ಹಂಗಾರೆ ಎಲ್ಲ ಬೇರೆ ಅನಿಮಲ್ಸ್ಗೆ ಹೋಗಿದ್ರೆ ಆವಿಂದು ಸ್ವಲ್ಪ ಈಸಿ ಆಗುತ್ತಾ? ಈಸಿ ಅಂತ ಬರಲ್ಲ ಮೇಡಮ್. ಪ್ರಾಣಿಗಳು ಹೆಂಗೆ ಅಂತ ಹೇಳಿದ್ರೆ ಅದು ಏನು ಡ್ಯಾಮೇಜ್ ಆಗಿದೆ, ಏನು ಹೋಗಿದೆ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ ನಮಗೆ. ಈಗ ಪೂರ್ತಿ ಹೋಗಿದ್ರೆ ನಮ್ಗೊಂದು ತಿಂಗಳಾಗುತ್ತೆ. ಹಂಗೆ ನೋಡಿ ಈ ಥರ. ಇದೆ ಕಿಂಗ್ ಕೋಬ್ರಾ ಹೆಡ್. ಇದು ಮುಂಚೆ ಆ್ಯಕ್ಚುಲಿ ಇದು ರಾಯಚೂರು ಇಲ್ಲಿದಲ್ಲ, ಇದು ರಾಯಚೂರು ಮ್ಯೂಸಿಯಂ ಬಂದಿದ್ದು. ಓಕೆ. ಅದನ್ನ ಪ್ರೊಸೆಸಿಂಗ್ ಮಾಡಿದ್ದು ನಾವು ಮಾಡ್ತಾ ಇರೋದು ಇದು. ಓಕೆ. ಇದು ನೀವೇನಾ? ನಾನೇ ಅದು. ಏಪ್ರನ್ ಎಲ್ಲ ಹಾಕೊಂಡು? ಹೌದೌದು, ಏಪ್ರನ್ ಹಾಕ್ಲೇಬೇಕಲ್ಲ, ಅದೇ ಮಾಡ್ಬೇಕು ನಾವು. ಬೇರೆ ವೆರೈಟಿ ಯಾವುದೆಲ್ಲ ಮಾಡಿದ್ದೀರಾ ನೀವು? ನಾಗರವಾಗಿರ್ಬೋದು, ಪೈಥಾನ್ಸ್ ಪೈಥಾನ್ ಸ್ಕಿನ್ ರೆಸ್ಟ್ರೇಷನ್ ಅನ್ಕೊಂಡದು ಅಂದರೆ ಮೇಡಮ್ ಅದು ತುಂಬ ವರ್ಷಗಳ ಹಿಂದೆ ಬಂದಿತ್ತು ಅಂತ ಹೇಳ್ತಾರೆ. ಅದು ಅಂದರೆ ನಾವು ತುಂಬ ಸಣ್ಣವರು ಹುಟ್ಟಿರ್ಲಿಲ್ಲ, ನಮ್ಮ ಫಾದರ್ ಹೇಳೋರು ಆಗೆಲ್ಲ ಬರ್ತಿತ್ತಂತದಲ್ಲ, ಅದನ್ನೆಲ್ಲ ಮಾಡಿಕೊಟ್ಟು ಕಳಿಸಿದ್ದಾರೆ ಸರ್. ಆಮೇಲೆ ಕ್ರೋಕೊಡೈಲ್ ಮೊಸಳೆ ಅದು ಸತ ಬಂದಿದೆ. ಮೊಸಳೆದು ವೆರೈಟಿ ಇರುತ್ತೆ ಮೇಡಮ್. ಮೊಸಳೆನಲ್ಲಿನೂ ಅದು ಮಾಮೂಲಿ ಮನುಷ್ಯನ ಬಿಡಲ್ಲ. ಅದು ಮೊಸಳೆ ಹಿಡಿದ್ರೆ ಒಂದು ಸಾರಿ ಹಿಡಿದ್ರೆ ನಿಮ್ಮನ್ನು ಬಿಡಲ್ಲ. ಹೌದು. ನೀವು ಬಿಡಿಸ್ಕೊಳ್ಳೋಕ್ಕೂ ಆಗಲ್ಲ. ಅದೇನು ಮಾಡುತ್ತೆ ಅಂದರೆ ಹಿಡಿದ ತಕ್ಷಣ ಹಿಂಗೆ ಸುತ್ತಬಿಡ್ತದೆ. ನೀವು ಸುತ್ತಬಿಟ್ರೆ ನಿಮ್ಮ ಕತೆ ಮುಗೀತು ಅಂತ ಲೆಕ್ಕ. ಅದು ಹೆಂಗೆ ಸುತ್ತುತ್ತದೆ, ನಾವು ಹಿಂಗೆ ಮಾಡಬಾರ್ದು, ಅದು ಹಂಗೇ ಹೋಗಬೇಕು. ಅಷ್ಟು ಗಟ್ಟಿ ಇರುತ್ತೆ ಅದು ಮೊಸಳೆ. ಅದು ಇಲ್ಲಿ ಒಂದ್ಸರಿ ಬಂದಾಗ ಒಬ್ಬ ಲೇಡಿನ ಮತ್ತು ಒಬ್ಬ ಜೆಂಟ್ಸ್ನ ಕೆಲವೊಬ್ಬರು ಸುಮಾರು ಮನುಷ್ಯನೆಲ್ಲ ತಿನ್ಬಿಟ್ಟಿತ್ತು. ಆಗ ಅದು ಸತ್ತೋಯ್ತು. ಹೇಮಾವತಿ ನದಿಯಿಂದ ಏನೋ ತೊಗೊಂಡು ಬಂದಿದ್ರು, ಸತ್ತು. ಅದು ಒಂದು 18 ಅಡಿನೋ 19 ಅಡಿನೋ ಇತ್ತು ಮೇಡಮ್. ಆಮೇಲೆ ಅದನ್ನು ಆಪ್ರೇಷನ್ ಮಾಡುವಾಗ ಅದರದ್ದು ಹೊಟ್ಟೆ ಒಳಗಡೆ ಒಂದು ಚೀಲ ಇರುತ್ತೆ. ಆ ಚೀಲದಲ್ಲಿ ಇವರು ಪ್ರಾಣಿಗಳೆಲ್ಲ ಏನು ತಿಂದಿರುತ್ತಲ್ಲ, ಮನುಷ್ಯನೆಲ್ಲ ತಿಂದಿರುತ್ತಲ್ಲ, ಅವ್ರದ್ದು ಕಾಲುಂಗುರ, ಬಳೆ, ಕಡ, ಇದು ಗೋಲ್ಡ್ ಸಿಲ್ವರ್ ಏನೆಲ್ಲ ಇರುತ್ತೆ, ಜ್ಯುವೆಲ್ಲರಿ ಐಟಮ್, ಏನೆಲ್ಲ ವಾಚು, ಅದೆಲ್ಲ ಸೇರಿ ಅದು ಒಂದು ಪಾಕೆಟ್ ಇರುತ್ತೆ, ಡಸ್ಟ್ಬಿನ್ ಥರ. ಅದಕ್ಕೆ ಅಲ್ಲಿ ಇರುತ್ತೆ. ಏನೂ ಆಗಲ್ಲ, ಅದು ಬಟ್ ಏನು ಸಾಯಲ್ಲ, ಅದು ಹಾಗೇ ಇರುತ್ತೆ. ಅದು ಡೆತ್ ಆದಾಗಲೇ ಅದು ಏನಾದ್ರು ಈ ಥರ ಆಪ್ರೇಷನ್ ಮಾಡುವಾಗಲೇ ನಮಗೆ ಅದು ಗೊತ್ತಾಗೋದು. ಆವಾಗ ಸಿಕ್ಕಿದಾಗ ಅದನ್ನು ಯಾವುದೋ ಒಂದು ಮ್ಯೂಸಿಯಮಲ್ಲಿ ಏನೋ ಕೊಟ್ಟರು ಅಂತ ಕೇಳ್ಪಟ್ಟೆ. ಬಟ್ ಅದು ತೊಗೊಂಡೋದ್ರು. ಆಮೇಲೆ ಹಾಗೆ ಪ್ರಾಣಿಗಳಲ್ಲಿ ಒಂದೊಂದು ಪ್ರಾಣಿಗಳಲ್ಲಿ ಒಂದೊಂದು ಇರುತ್ತೆ. ಅದೇ ಬೇರೆ ಪ್ರಾಣಿಗಳಾದರೆ ಏನಾದ್ರು ನುಂಗಿದ್ರೆ ಡೈಜೆಷನ್ ಆಗಿಲ್ಲ ಅಂದರೆ ಅದೇ ಸತ್ತೋಗ್ಬಿಡುತ್ತೆ. ಅಂದರೆ ಮೊಸಳೆ ಆದರೆ ಏನೇ ತಿಂದ್ರೂ ಕೂಡ, ಏನೇ ಒಳಗಡೆ ಇದ್ರೂ ಕೂಡ ಅರ್ಗಿಸ್ಕೊಳುತ್ತೆ, ಶೇಖರಣೆ ಮಾಡುತ್ತೆ, ವೇಸ್ಟೇಜ್ನ ಕೂಡ ಕಲೆಕ್ಟ್ ಮಾಡಿ. ಹೌದು ಮಾಡುತ್ತೆ. ಪಾಕೆಟ್ ಥರ ನಾವು ಎಕ್ಸ್ಟ್ರಾ ಏನಾದ್ರು ಪಾಕೆಟಲ್ಲಿ ಇಟ್ಕೊಳ್ತೀವಲ್ಲ ಹಾಗೆ. ನೆಕ್ಸ್ಟ್ ಆಮಿದು ತುಂಬ ಎಲ್ಲಕ್ಕಿಂತ ತುಂಬ ರಫ್ ಇರುತ್ತೆ ಅಲ್ವಾ? ಹೌದು ಮೇಡಮ್. ಹೌದು. ಅದ್ರದ್ದೇ ತುಂಬ ರಫ್ ಇರುತ್ತೆ ಅಂತ ಕೇಳಿದ್ದು. ಅದು ಏನು ಮಾಡಿದ್ರು ಒಡೆಯೋಕೆ ಹೋಗಲ್ಲ, ಆ ಥರ ಇರುತ್ತೆ. ಮತ್ತು ಹೆಂಗೆ ನೀವು ರೆಸ್ಟೋರೇಷನ್ ಮಾಡ್ತೀರಾ? ಉಲ್ಟಾ. ಓಕೆ. ಉಲ್ಟಾ ಪ್ರೊಸೆಸಿಂಗ್. ಆಮೇದು ಉಲ್ಟಾ. ಓಕೆ. ಆ ಸ್ಕಿನ್ ಗಟ್ಟಿ ಇರುತ್ತೆ. ಇದು ರೈನೋಸರಸ್ ಎಲ್ಲ ಇರುತ್ತಲ್ಲ, ಹಂಗೇನೆ ಇರುತ್ತೆ. ಇದು ಒಂದು ಸೈಡ್ ಓಪನ್ ಮಾಡಿರ್ತಾರೆ, ಒಂದು ಸೈಡ್ ಇಲ್ಲಿಂದ ಇಲ್ಲಿಗೆ ಬರೋದು. ಒಂದು ಎಡ್ಜ್ ಓಪನ್ ಮಾಡಿರ್ತಾರೆ. ಓಪನ್ ಮಾಡಿ ಅದನ್ನ ಇದು ಆ್ಯಕ್ಚುಲಿ ಒಂದು ಬಾಕ್ಸ್ ಥರ ಇರ್ತದೆ. ಇದು 2 ಸೈಡ್, ಒಂದು ಸೈಡ್ ಓಪನ್ ಮಾಡಿರ್ತಾರೆ. ಅದನ್ನ ಓಪನ್ ಮಾಡಿ ಒಳಗಡೆ ಅದಕ್ಕೆ ಉಲ್ಟಾ ಅಂತ ಮಾಡಿದ್ದಾರೆ. ನಾವು ಮಾಡಿದ್ದೀವಿ, ನಾವೇ ಮಾಡಿದ್ದು. 150-200 ವರ್ಷದ ಮಾಡಿದ್ದೀವಿ ನಾವು. ಇದು ಉಡಾ ಮೇಡಮ್, ಅಲ್ಲಿ ಥರ. ಇದ್ರದ್ದು ಸ್ವಲ್ಪ ಬೇರೆ ಬೇರೆ ಥರ ಎಲ್ಲ ಇರುತ್ತೆ. ಮತ್ತೆ ನಾವು ಇವಾಗ ಮನೆಗಳಿಗೆಲ್ಲ 400 ವರ್ಷ 500 ವರ್ಷ ಅಂತ ಹೇಳ್ತಾರಲ್ಲ ಮೇಡಮ್, ಅದು ಹೆಂಗೆ? ಯಾವುದು? ಇವಾಗ ಅರಮನೆ ವಾಡೆಗಳಿಗೆಲ್ಲ ಹೋಗ್ತೀವಿ, ತುಂಬಾ ನಮ್ಮ ಡಿಜಿಟಲ್ ಮಾಧ್ಯಮದಲ್ಲೇ ಟೂರ್ ಎಲ್ಲ ಮಾಡಿದ್ವಿ, ಹೋಮ್ ಟೂರ್ ಎಲ್ಲ. ಅವರು ಮನೆಗೆ ಒಂದು ಅಲಂಕಾರಿಕವಾಗಿ ಈ ಕಡೆ ಜಿಂಕಿ ಕೊಂಬು, ಜಿಂಕಿ ಫೇಸು, ಹುಲಿದು ಫೇಸು, ಆನೆದು ಕಾಲು ಎಲ್ಲ. ಈ ಜಿಂಕೆ ಕೊಂಬು ಅಂತ ಹೇಳಿದ್ರಲ್ಲ, ಅದನ್ನ ಒಪ್ಕೋಬಹುದೇನೋ. ಯಾಕೆ ಅಂತಂದ್ರೆ ಅವಾಗ ಅದಕ್ಕೇನು ಪ್ರೋಸೆಸಿಂಗ್ ಇರಲ್ಲ, ಒಂದು ತಲೆದು ಬುರುಡೆದಿರುತ್ತೆ, ಅದೊಂದು ಕೊಂಬಿರುತ್ತೆ, ಇಟ್ಕೊಂಡಿರ್ತಾರೆ. ಬಟ್ ಇದೆಲ್ಲ ನಿಮ್ಗೆ 200 ವರ್ಷ 250 ವರ್ಷ 300 ವರ್ಷದೊಳಗಡೆ ಏನಂತದೇ ಇರೋದು. ವ್ಯಾನಿಂಗ್ ಏನು ಬಂದಿದೆ 18th ಸೆಂಚುರಿಗೆ ನಿಮಗೆ. ಸಾವಿರ ಇಲ್ಲ. ಓಕೆ. ಜಿಂಕೆದಂತೂ ತುಂಬಾ ವರ್ಷಗಳು ಇರ್ಬಹುದು. ಓಕೆ. ಇದೇನು ನಾನು ಹೇಳಕ್ ಬರಲ್ಲ, ಇರ್ಬಹುದು. ಆನೆದು ಉಗುರೆಲ್ಲ ಬರುತ್ತಲ್ಲ, ಆನೆ ಕಾಲು, ಅದೇನಾದ್ರೂ ತುಂಬಾ ಲಾಂಗ್ ಟೈಮ್ ಇಡ್ಬಹುದಾ? ಅದೇನು ಹೇಳಿದ್ನಲ್ಲ ಮೇಡಮ್, ಈಗ ಟ್ಯಾಕ್ಸಿಡರ್ಮಿ ಯಾವಾಗ ಮಾಡಿದ್ರು ಆವಾಗಿಂದ ಇಟ್ಕೊಂಡಿದ್ದಾರೆ ಅಷ್ಟೇ. ಅಂದರೆ ಅದರದ್ದು ಬಗ್ಗೆ ನಾಲೆಡ್ಜು ಆಗ ಇದ್ದವ್ರಿಗೆ ಅದದ್ದು ಗೊತ್ತಿರುತ್ತೆ ಮೇಡಮ್. ಅವ್ರು ಮಾಡಿರ್ತಾರೆ, ಮಾಡಿರ್ಬೋದು, ಮಾಡಿರ್ತಾರೆ ಅನ್ನೋದಕ್ಕಿಂತ ಮಾಡಿರ್ಬೋದು. ಈಗ ನೋಡಿ
ನಮ್ಮ ಹಳೆ ಕಾಲದಲ್ಲಿ ನಮ್ಮ ಅಜ್ಜ ಅವ್ರಿಗಿನ್ನ ಹಳಬ್ರು ಬಟ್ ಅಂದರೆ ಟಿಪ್ಪು ಸುಲ್ತಾನ್ ಮತ್ತು ಈ ಹಳೆ ಕಾಲದ್ದೆಲ್ಲ ಇತ್ತಲ್ಲ, ಆ ಟೈಮಲ್ಲೇ ಒಂದು ನಮ್ಮ ಹಳ್ಳಿ ಜನಗಳ ಹತ್ರನೇ ಮೆಡಿಷನ್ ಇತ್ತಂತೆ ನೋಡಿ. ಕೈ ಕಟ್ಟಾದರೆ ಮೂಗೇನಾರು ಕತ್ತರಿಸೋದ್ರೆ ಯಾವುದೋ ಒಬ್ಬ ಅವರು ಫಾರಿನರ್ಸ್ಗೆ ಮೂಗೋ ಏನೋ ಏಟ್ ಬಿದ್ದುಬಿಟ್ಟು ಮೂಗಿದು ಓಪನ್ ಆಗಿಬಿಟ್ಟಾಗ ಅವ್ನು ಎಲ್ಲಿಂದನೋ ಒಂದು ಗಿಡದ ಮೂಲಿಕೆ ತಂದು ಹಾಕ್ಕೊಟ್ನಂತೆ. ಇನ್ನೊಂದು 15 ದಿನ ನೀನು ಇದನ್ನು ತೆಗಿಬೇಡ ಅಂತ ಹೇಳಿದ್ನಂತೆ. ಆ ಮೂಗು ಸರಿ ಹೋಗಿದೆ ಅಂದಾಗ ನಮ್ಮ ಇಂಡಿಯಾದಲ್ಲಿ ಎಷ್ಟು ಜನಕ್ಕೆ ಅದು ಬಗ್ಗೆ ಮಾಹಿತಿ ಇತ್ತು. ಅದನ್ನೇ ಒಂದು ರೀತಿಯಾಗಿ ನಾವು ಹೇಳ್ಬೇಕು ಅಂತ ಹೇಳಿ ಆಯುರ್ವೇದಿಕ್ ಪದ್ಧತಿ ಅಂತ ಅಲ್ವಾ. ಹಂಗೇನೆ ಅದ್ರ ಬಗ್ಗೆ ಕೆಲವ್ರಿಗೆಲ್ಲ ಗೊತ್ತಿರುತ್ತೆ ಮೇಡಮ್, ಕೆಲವೊಂದೊಂದು ವಿಚಾರಧಾರೆಗಳೆಲ್ಲ ಗೊತ್ತಿರುತ್ತೆ. ಹಂಗೆ ಇದ್ರ ಬಗ್ಗೆನೂ ಅವ್ರಿಗೆ ಗೊತ್ತಿದ್ದಿರ್ಬೋದು, ಗೊತ್ತಿರುತ್ತೆ. ಯಾಕೆಂದ್ರೆ ಎಷ್ಟೋ ಸಿನಿಮಾಗಳಲ್ಲಿ ನೋಡ್ತೀವಲ್ಲ, ಯಾರು ಹುಷಾರಿರಲ್ಲ ರಾಜಾರಾಣಿಗೆ, ಅವಾಗ ಬಂದು ನಾಡಿ ಮಿಡಿತ ಎಲ್ಲ ನೋಡಿ ಇಂಥದ್ದೇ ಹೊಟ್ಟೆಲ್ ಸಮಸ್ಯೆ ಇದೆ, ಈ ರೀತಿ ಇದೆ, ಇಂಥದ್ಕೆ ಈ ರೀತಿಯಾಗಿ ಪದ್ಧತಿನ ಅನುಸರಿಸಬೇಕು ಅಂತ ಎಲ್ಲ ಇರ್ತಾ ಇತ್ತಲ್ಲ, ಅದೇ ರೀತಿಯಾಗಿ ಒಂದು ಮೆಥಡಾಲಜಿ ಇತ್ತು ನಮ್ಮ ಜನ. ಪ್ರಿಯ ವೀಕ್ಷಕರೇ, ನಾವು ತೋರಿಸುತ್ತಿರುವ ಇತಿಹಾಸದ ಕಥೆಗಳು ಕನ್ನಡದ ಕಲೆ, ಸಾಹಿತ್ಯ, ಸಂಸ್ಕೃತಿ, ಜನಜೀವನ, ಇತಿಹಾಸ ಸೃಷ್ಟಿಸಿದ ಜನಸಾಮಾನ್ಯರ ಅಸಾಮಾನ್ಯ ಕಥೆಗಳು ನಿಮಗೆ ಇಷ್ಟ ಆಗಿದ್ಯಾ? ಹಾಗಿದ್ರೆ ವಿಡಿಯೋ ನೋಡಿ ಸುಮ್ಮನಾಗ್ಬೇಡಿ, ಶೇರ್ ಮಾಡಿ, ಸಪೋರ್ಟ್ ಮಾಡಿ, ನಮ್ಮೊಂದಿಗೆ ಜೊತೆಯಾಗಿ. ಇದು ನೀವೇ ಬೆಳೆಸಿದ ನಿಮ್ಮ ನೆಚ್ಚಿನ ಡಿಜಿಟಲ್ ಮಾಧ್ಯಮ. ಇನ್ಮುಂದೆ ನಿಮಗಾಗಿ ಇನ್ನಷ್ಟು ವಿನೂತನ ಶೈಲಿಯಲ್ಲಿ ಬರಲಿದೆ. ನೈತಿಕ ಬೆಂಬಲದ ಜೊತೆಗೆ ಆರ್ಥಿಕ ಬೆಂಬಲ ನೀಡಿ. ನಿಮ್ಮ ಬೆಂಬಲವೇ ನಮಗೆ ಪ್ರೇರಣೆ, ಸ್ಫೂರ್ತಿ ಕೂಡ. ನಿಮ್ಮ ಬೆಂಬಲದೊಂದಿಗೆ ನಮ್ಮ ಪಯಣ ಮುಂದುವರಿಯುತ್ತಿದೆ. ಸಾಮಾಜಿಕ ಬದಲಾವಣೆಗೆ ಜೊತೆಯಾಗಿ ನಮ್ಮ ಮುಂದಿನ ಪೀಳಿಗೆಗೆ ಕರ್ನಾಟಕದ ಇತಿಹಾಸ ಉಳಿಸೋಣ.